ಮತ್ತೆ ಇನ್ನೊಂದು ವಿಷಯ ಏನಂತ ಅಂದ್ರೆ ಮೇಡಮ್, ಈ ನಾಜು ಕೊಲೆ ಮಾಡಿ ಬಟ್ ಅವನಿಗೆ ಯಾರು ಸಪೋರ್ಟ್ ಮಾಡಿದ್ರು ಅವರು ನಿಮ್ಗೆ ರಾಜಕೀಯ ವಿರೋಧಿಗಳು ಅನ್ನೋದು ಕೂಡ ಅದ್ರ ಬಗ್ಗೆ ಯಾರು ಅವ್ರು ಯಾರು ಏನ ಅಬ್ಬಾಸ್ ಅಂತ ಹೇಳಿ, ಅಬ್ಬಾಸ್ ಮತ್ತೆ ಸುಲ್ತಾನ್ ಇವರೇ ಸರ್ ಮಾಡಿಸಿದ್ರು. ಇವ್ರು ಹೇಳಿನೇ ಇವನು ಇದ್ದಾನೆ, ನಾಜೂನು ಇದ್ದಾನೆ, ಅವನೇನು ಒಳ್ಳೆಯವನಲ್ಲ, ಅಂದ್ರೆ ಒಳ್ಳೆಯ ತರ ನಟಿಸ್ದ. ಅದನ್ನ ಬಟ್ ಏನ್ ದ್ವೇಷ ನಿಮ್ದು? ರಾಜಕೀಯ ದ್ವೇಷ ಏನಿತ್ತು? ಏನು ರಾಜಕೀಯ ಅಂದ್ರೆ ಈಗ KPCC ಅಲ್ಲಿ ಅವ್ನಿಗೇನೋ ಸೀಟ್ ಸಿಕ್ತು, ಹಾಗಾಗಿ ಅವನು ಈ ವಾರ್ಡ್ಗೆ ಎಲೆಕ್ಷನ್ ನಿಲ್ಲಬೇಕು, ಕಾರ್ಪೊರೇಟರ್ ಎಲೆಕ್ಷನ್ ನಿಲ್ಲಬೇಕು ಅಂತ. ಆದರೆ ನಮ್ಮ ಗಂಡ ಸೈಯದ್ ಸಲೀಂ ಅವರು ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದಾರಲ್ವಾ, ಅವರು 22 ವರ್ಷ ತುಂಬ ಕಷ್ಟ ಬಿದ್ದಿದ್ದಾರೆ. ಇಡೀ ಜನಗಳಿಗೆ ಗೊತ್ತು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ. ಅದು ಇವ್ರು ಗೆಲ್ಲಬಾರ್ದು ಅನ್ನೋ ಕಾರಣ. ಇನ್ನೊಂದೇನಂದ್ರೆ ಹೈದರ್ ಸ್ವಲ್ಪ ದುಡ್ಡು ಕಾಸಲ್ಲಿ ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ರು. ಇನ್ನು ಒಳ್ಳೆ ಮರ್ಯಾದೆ ರಾಜಕೀಯದಲ್ಲಾಗಲಿ ಎಲ್ಲೇ ಹೋಗ್ಲಿ ಬರಲಿ ಒಂದೊಳ್ಳೆ ಹೆಸರು ಮಾಡ್ಕೊಂಡ್ಬಂದರು. ಆ ಹೆಸರನ್ನ ಅವ್ರ ಕಣ್ಣಲ್ಲಿ ನೋಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇದು ಮಾಡಿದ್ದಾರೆ. ಈಗ ಕೇಸ್ ಬಗ್ಗೆ 7 ಜನ ಅರೆಸ್ಟ್ ಆಗಿದ್ದಾರೆ ನಾಜೂನ್ ಸೇರಿಸಿ. ನೀವು ನಿಮ್ಮ ಕುಟುಂಬದವರು ಪೊಲೀಸರ ಜೊತೆ ಅವ್ರಿಗೆ ಮತ್ತೆ ನೀವು ಅಬ್ಬಾಸ್ ಮೇಲಾಗಲಿ ಸುಲ್ತಾನ್ ಮೇಲಾಗಲಿ ಯಾರ್ಯಾರ ಮೇಲೆ ಆರೋಪವನ್ನು ಮಾಡ್ಕೊಂಡಿದ್ದೀವಿ? ACP ಸಾಹೇಬರು ಬಂದಿದ್ರು ಮನೆಗೆ, ಅವ್ರ ಹತ್ರ ಮಾತಾಡಿದ್ದೀವಿ, ಹೇಳಿದ್ದೀವಿ, ಇವ್ರ ಹೆಸರು ಹೇಳಿದ್ದೀವಿ. ನಾವು DCP ಆಫೀಸ್ಗೂ ಹೋಗಿದ್ವಿ, ಕಮಿಷನರ್ ಸಾಹೇಬ್ರ ಹತ್ರನೂ ಹೋಗಿದ್ವಿ, ಎಲ್ಲರ ಹತ್ರ ನಾವು ಇವ್ರು 3 ಜನನೇ ಸರಿರೋದು, ಇವ್ರ ಮೇಲೇ ಹೇಳಿದ್ದೀವಿ, ಕಂಪ್ಲೇಂಟು ಮಾಡಿದ್ದೀವಿ. ಆಲ್ರೆಡಿ FIR ಇದೆ. ಇದು ಏನು ಕಾನೂನು ಕ್ರಮವಾಗಿ ಏನಿದ್ರು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು, ಇವ್ರು ಆಚೆ ಬರಬಾರ್ದು, ಇವ್ರಿಗೆ ಜೀವಾವಧಿ ಶಿಕ್ಷೆ ಇಲ್ಲಾಂದರೆ ಗಲ್ಲು ಶಿಕ್ಷೆ ಕೊಡಬೇಕು ನಾನು ಕೇಳ್ಕೊತಿದ್ದೀನಿ. ಇದಿಷ್ಟು ಹೈದರ್ ಅಲಿ ಅವರು ಆತಿಗೆ ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.